ಮೊದಲೇ ಭಿಕ್ಷೆ ಬೇಡ್ತಾ ಇದ್ದಂಥ ಪಾಕಿಸ್ತಾನ ಈಗ ತಿರುಪೆ ಎತ್ತುವಂಗಾಗ್ಬಿಟ್ಟಿದೆ. ಕಾರಣ ಈಗ ಭಾರತ ಜೊತೆಗೆ ಈ ರೀತಿಯಾಗಿ ಯುದ್ಧ ಮಾಡಕ್ಕೆ ಶುರು ಮಾಡಿ ಯಾವ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ನೋಡಿ. ಬಡವನ ಆಗಿದ್ದಂಥ ಪಾಕಿಸ್ತಾನ ಈಗ ಕಡು ಬಡವ ಆಗುವಂಥ ಪರಿಸ್ಥಿತಿ. ಸಾಲಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆ ಪಾಕ್. ATMಗಳಲ್ಲಿ ವಿತ್ಡ್ರಾ ಮಿತಿಯನ್ನು 3,000ಕ್ಕೆ ಇಳಿಸಿದೆ ಅಂತಂದಾಗ್ಲೇ ಗೊತ್ತಾಗುತ್ತೆ ಅಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಆ ದೇಶದ್ದು ಅಂತ. ಚೀನಾ ನಂಬಿ ಮಣ್ಣು ಮುಕ್ಕೋಗಿದೆ ಪಾಕಿಸ್ತಾನ. ಲಾಂಚ್ ಆಗದೆ ನಿಷ್ಕ್ರಿಯಗೊಂಡಿವೆ ಕ್ಷಿಪಣಿಗಳು. ಪಾಕ್ ಪ್ರಧಾನಿಗೆ ರಣಹೇಡಿ ಅನ್ನುವಂಥ ಪದ ಬಳಕೆಯನ್ನ ಅಲ್ಲೇ ಇರುವಂಥ ಸಂಸದ ಬಳಕೆ ಮಾಡಿದ್ದಾರೆ. ಬಲೂಚಿಸ್ತಾನ ತೊರೆಯುವಂತೆ ಪಾಕ್ಗೆ ವಾರ್ನ್ ಕೂಡ ಮಾಡಿದೆ. ಏನ್ ಪರಿಸ್ಥಿತಿ ಇದೆ ಈಗ ಪಾಕಿಸ್ತಾನದಲ್ಲಿ? ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಭಾರತದ ದಾಳಿಗೆ ಬಡವಾದ ಪಾಕಿಸ್ತಾನ, ಸಾಲಕ್ಕಾಗಿ ಭಿಕ್ಷೆ ಬೇಡ್ತಾ ಇರೋ ಪಾಕ್. ATMಗಳಲ್ಲಿ ವಿತ್ಡ್ರಾ ಮಿತಿ 3,000. ಭಾರತದ ದಾಳಿಗೆ ಪಾಪಿ ಪಾಕಿಸ್ತಾನ ಚಿಂದಿ ಚಿತ್ರಾನ್ನವಾಗಿ ಹೋಗಿದೆ. ಕ್ಷಿಪಣಿಗಳ ಸರಣಿ ದಾಳಿಯಿಂದ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದು ನಿಂತಿದೆ. ಪಾಕಿಸ್ತಾನದ ವಾಯುನೆಲೆ ಸೇರಿದಂತೆ ಪಾಕ್ನ ಮೂಲಭೂತ ಸೌಕರ್ಯಗಳು ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಆರ್ಥಿಕ ನಷ್ಟಕ್ಕೆ ತುತ್ತಾಗಿವೆ. ಹೀಗಾಗಿ ತುರ್ತು ಸಾಲವನ್ನು ನೀಡುವಂತೆ ವಿಶ್ವ ಬ್ಯಾಂಕ್ ಸೇರಿದಂತೆ ತನ್ನ ಅಂತಾರಾಷ್ಟ್ರೀಯ ಪಾಲುದಾರರ ಬಳಿ ಭಿಕ್ಷೆ ಕೇಳ್ತಿದೆ. ಹೆಚ್ಚುತ್ತಾ ಇರುವಂತಹ ಯುದ್ಧ ಮತ್ತು ಷೇರು ಕುಸಿತದ ಮಧ್ಯೆ ಆರ್ಥಿಕ ದುಸ್ತರ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವಂತೆ ಪಾಲುದಾರರನ್ನ ಒತ್ತಾಯಿಸ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇರೋ ಪಾಕಿಸ್ತಾನಕ್ಕೆ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಹಲವೆಡೆ ಬ್ಯಾಂಕುಗಳಲ್ಲೂ ಕೂಡ ಹಣ ಖಾಲಿಯಾಗಿದ್ದು ATMಗಳಲ್ಲಿ ಹಣದ ಡ್ರಾ ಮಿತಿಯನ್ನ 3,000 ರೂಪಾಯಿ ಪಾಕಿಸ್ತಾನಿ ರೂಪಾಯಿಗೆ ಇಳಿಸಲಾಗಿದೆ. ಭಾರತದ ದಾಳಿಗೆ ಪಾಪಿ ಪಾಕಿಸ್ತಾನ ಚಿಂದಿ ಚಿತ್ರಾನ್ನ ಆಗ್ತಾ ಇದೆ. ಜೊತೆಗೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಪಾಪರ್ ಪಾಕಿಸ್ತಾನ ತಲುಪಿದೆ. ಒಂದು ಕಡೆಯಿಂದ ಭಾರತದ ನಿರಂತರವಾದ ದಾಳಿ, ತನ್ನ ವಾಯುನೆಲೆಯನ್ನೇ ಧ್ವಂಸ ಮಾಡಿಕೊಂಡಿರುವಂತಹ ಪಾಕಿಸ್ತಾನ, ಇನ್ನೊಂದು ಕಡೆಯಿಂದ ಕ್ಷಿಪಣಿಯ ನಷ್ಟ, ಇವೆಲ್ಲದರಿಂದ ಆರ್ಥಿಕ ಸಂಕಷ್ಟಕ್ಕೆ ಪಾಕ್ ಸಿಲುಕಿದೆ. ಹೀಗಾಗಿ ವಿಶ್ವ ಬ್ಯಾಂಕ್ ಹಾಗೂ ಅಂತಾರಾಷ್ಟ್ರೀಯ ಪಾಲುದಾರರಾಗಿರುವಂತಹ ಬೇರೆ ಬೇರೆ ರಾಷ್ಟ್ರಗಳ ಬಳಿ ಸಾಲಕ್ಕಾಗಿ ಕೈ ಒಡ್ಡುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಚೀನಾ ವಸ್ತುಗಳೆಲ್ಲವೂ ನಕಲಿ, ನಿಷ್ಕ್ರಿಯಗೊಂಡು ಕೆಳಗೆ ಬಿದ್ದ ಕ್ಷಿಪಣಿ. ಇನ್ನು ಪಾಕಿಸ್ತಾನಕ್ಕೆ ಯುದ್ಧ ಸಾಮಗ್ರಿ ಕೊಟ್ಟಿರುವಂತಹ ಚೀನಾದ ನಿಜ ಬಣ್ಣ ಒಂದೊಂದಾಗಿಯೇ ಬಹಿರಂಗವಾಗ್ತಿದೆ. ಆಟಿಕೆ ಸಾಮಗ್ರಿಗಳಂತೆ ಫೇಲ್ಯೂರ್ ಆಗಿ ಚೀನಾದ ಮಿಸೈಲ್ಸ್ಗಳು ನೆಲಕ್ಕೆ ಬೀಳ್ತಿದೆ. ಚೀನಾ ನಿರ್ಮಿತ PL-15E ಬಿಯಾಂಡ್ ವಿಜುವಲ್ ರೇಂಜ್ ಟು ರೇಂಜ್ ಏರ್ ಮಿಸೈಲ್ ನಿಷ್ಕ್ರಿಯಗೊಂಡು ಕೆಳಗೆ ಬಿದ್ದಿದೆ. ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಈ ಕ್ಷಿಪಣಿಯನ್ನ ಪ್ರಯೋಗಿಸಿತ್ತು ಪಾಕಿಸ್ತಾನ. ಆದರೆ ಸರಿಯಾಗಿ ಲಾಂಚ್ ಆಗದೆ ಪಂಜಾಬ್ನ ಹೋಶಿಯಾಪುರದ ಜಮೀನೊಂದರಲ್ಲಿ ಪತ್ತೆಯಾಗಿದೆ. ಪಾಕಿಸ್ತಾನದ JF-17 ಯುದ್ಧ ವಿಮಾನದಿಂದ ಈ ಮಿಸೈಲ್ಸ್ ಅನ್ನ ಲಾಂಚ್ ಮಾಡುವಲ್ಲಿ ಫೇಲ್ಯೂರ್ ಆಗಿದೆ. ಸದ್ಯ ಈ ಕ್ಷಿಪಣಿಯಿಂದ ಯಾವುದೇ ಹಾನಿ ಕೂಡ ಆಗಿಲ್ಲ. ಭಾರತದ ವಿರುದ್ಧದ ಯುದ್ಧಕ್ಕಾಗಿ ಪಾಕ್ಗೆ ಚೀನಾ ನೀಡಿದಂತಹ ಶಸ್ತ್ರಾಸ್ತ್ರಗಳು ಎಷ್ಟರ ಮಟ್ಟಿಗಿದೆ ಎನ್ನುವಂತಹ ನಿಜ ಬಣ್ಣ ಈಗ ಬಯಲಾಗ್ತಾ ಇದೆ. ಭಾರತದ ವಿರುದ್ಧ ದಾಳಿಗಾಗಿ ಪಾಕ್ಗೆ ಕೊಟ್ಟಿದ್ದಂತಹ PL-15E ಬಿಹೈಂಡ್ ವಿಜುವಲ್ಸ್ ರೇಂಜ್ ಏರ್ ಟು ಏರ್ ಕ್ಷಿಪಣಿ ಏನಿತ್ತು ಅದು ಉಡಾವಣೆ ಮಾಡ್ತಾ ಇದ್ದಾಗೇನೆ ಟುಸ್ ಆಗಿದೆ. ಭಾರತದ ಮೇಲೆ ದಾಳಿಗೆ ಯತ್ನಿಸಿದ್ದಂಥ ಈ ಕ್ಷಿಪಣಿ ಪಂಜಾಬ್ನ ಹೋಶಿಯಾಪುರ ಅನ್ನುವಂತಹ ಗ್ರಾಮದ ಬಳಿ ಟುಸ್ ಆಗಿ ನೆಲಕ್ಕೆ ಬಿದ್ದಿದೆ. ಅಂದರೆ ನಿಜಕ್ಕೂ ಚೈನಾ ಪಾಕ್ಗೆ ಕೊಟ್ಟಿದ್ದಂತಹ ಆಟಿಕೆಗಳಂತಹ ಯುದ್ಧ ಸಾಮಗ್ರಿಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ, ಚೈನಾವನ್ನು ನಂಬಿದ್ದಂತಹ ಪಾಕ್ಗೆ ಏನಾಗ್ತಾ ಇದೆ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗ್ತಾ ಇದೆ. ಪಾಕ್ ಪ್ರಧಾನಿ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಪಾಕ್ ಪ್ರಧಾನಿಗೆ ರಣಹೇಡಿ ಪದ ಬಳಸಿದ ಸಂಸದ. ಇನ್ನು ಭಾರತದ ಒಂದೊಂದೇ ಏಟಿಗೆ ಪಾಕಿಸ್ತಾನ ವಿಲವಿಲನೆ ಒದ್ದಾಡ್ತಾ ಇದೆ. ಇದರ ಬೆನ್ನಲ್ಲೇ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಸ್ವಪಕ್ಷೀಯರೇ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೇನೆಯ ಮನೋಬಲವೇ ಕುಗ್ಗಿ ಹೋಗಿದೆ. ರಾಜ ಸಿಂಹನಂತಿದ್ದರೆ ಸೇನೆಯೂ ಸಿಂಹದಷ್ಟೇ ಬಲವಾಗಿರುತ್ತೆ. ಆದರೆ ನಮ್ಮ ದೇಶದ ಪ್ರಧಾನಿ ರಣಹೇಡಿಯಂತೆ ವರ್ತಿಸ್ತಿದ್ದಾರೆ ಅಂಥೇಳಿ ಪಾಕ್ನ ಸಂಸದ ನಿಗಿ ಕೆಂಡವಾಗಿದ್ದಾನೆ. ಒಂದು ಕಡೆ ಭಾರತ, ಮತ್ತೊಂದು ಕಡೆ BLA ಬಲೂಚ್ ಲಿಬರಲ್ ಆರ್ಮಿಯಿಂದಲೂ ಪೆಟ್ಟು. ಬಲೂಚಿಸ್ತಾನ ತೊರೆಯುವಂತೆ ಪಾಕ್ಗೆ ವಾರ್ನ್. ಪಾಕಿಸ್ತಾನದ ಸ್ಥಿತಿ ಹೇಗಾಗಿದೆ ಅಂದ್ರೆ, ಒಂದು ಕಡೆ ಭಾರತ, ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಹೊಡೆತಕ್ಕೆ ಸಿಲುಕಿ ತತ್ತರಿಸಿ ಹೋಗ್ತಿದೆ. ಇಂಡಿಯಾ ಜೊತೆಗಿನ ಯುದ್ಧದಿಂದ ಹೈರಾಣಾಗಿರೋ ಪಾಕ್ಗೆ BLA ತಲೆನೋವಾಗ್ಬಿಟ್ಟಿದೆ. ಕೂಡಲೇ ಪಾಕ್ ಮತ್ತು ಚೈನಾ ಬಲೂಚಿಸ್ತಾನ ತೊರೆಯುವಂತೆ ಖಡಕ್ ಸಂದೇಶವನ್ನು ರವಾನಿಸಿದೆ. ನಮ್ಮ ಭೂಮಿ, ನಮ್ಮ ನದಿಯನ್ನ ಕಾಪಾಡೋದು ನಮ್ಮ ಕರ್ತವ್ಯ. ಬಲೂಚಿಗಳನ್ನ ಪಾಕಿಸ್ತಾನ, ಚೀನಾ ಮತ್ತು ಇತರ ಹೊರಗಿನ ಹಸ್ತಕ್ಷೇಪಗಳಿಂದ ಕಾಪಾಡೋದು ನಮ್ಮ ಕರ್ತವ್ಯವಾಗಿದೆ. ಪಾಕ್ ಆರ್ಮಿ ನಮ್ಮ ಹಳ್ಳಿಗಳನ್ನ ಸರ್ವನಾಶ ಮಾಡಿದೆ. ಇದು ನಿಮಗೆ ಕೊನೆಯ ಕೊಟ್ಟಂತಹ ಎಚ್ಚರಿಕೆ. ನಮ್ಮ ಮಣ್ಣನ್ನು ತೊರೆದು ಹೊರಡಿ, ಇಲ್ಲವಾದಲ್ಲಿ ಘನಘೋರ ದುರಂತಕ್ಕೆ ಸಾಕ್ಷಿಯಾಗ್ತೀರಿ ಅಂಥೇಳಿ ವಾರ್ನ್ ಮಾಡಿದ್ದಾರೆ.
ಭಾರತಕ್ಕೆ ಮತ್ತೆ ಅಮೆರಿಕ ಬೆಂಬಲ. ಈ ಎರಡು ದೇಶಗಳಿಗೆ ಚೀನಾ ನೀತಿ ಪಾಠ. ಇತ್ತ ಭಾರತದ ವಿರುದ್ಧ ತೊಡೆತಟ್ಟಿರುವ ಕುತಂತ್ರಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡ್ತಿದೆ ಭಾರತ. ಭಾರತದ ಸರಣಿ ದಾಳಿಗೆ ತತ್ತರಿಸಿ ಹೋಗಿರೋ ಪಾಕ್ಗೆ ಅಮೆರಿಕ ಛೀಮಾರೆ ಹಾಕಿದೆ. ಪಾಕ್ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಹೇಳಲು ಆಗಲ್ಲ. ಭಾರತ ತನ್ನ ದೇಶದ ರಕ್ಷಣೆಗೆ ಕಾರ್ಯಾಚರಣೆ ಮಾಡ್ತಿದೆ. ಈ ಸಂದರ್ಭದಲ್ಲಿ ಭಾರತಕ್ಕೆ ನಮ್ಮ ಬೆಂಬಲ ಇದೆ ಅಂಥೇಳಿ ಅಮೆರಿಕ ತಿಳಿಸಿದೆ. ಇದರ ಬೆನ್ನಲ್ಲೇ ಚೀನಾ ಕೂಡ ರಿಯಾಕ್ಟ್ ಮಾಡಿದ್ದು ಎರಡು ದೇಶಗಳು ಸಂಯಮವನ್ನು ಕಾಪಾಡಿಕೊಳ್ಬೇಕು ಅಂಥೇಳಿ ನೀತಿ ಪಾಠವನ್ನ ಮಾಡಿದೆ. ಒಟ್ಟಾರೆ ತಿನ್ನೋದಕ್ಕಿಟ್ಟಿಲ್ಲ ಅಂದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂಬೇಕು ಎಂಬಂತಾಗಿದೆ ಪಾಕ್ನ ಪರಿಸ್ಥಿತಿ. ಏಕೆಂದ್ರೆ ಕಾಸಿಲ್ಲದೆ ಭಿಕ್ಷೆ ಬೇಡ್ತಾ ಇರೋ ಪಾಕ್ ಬಲಿಷ್ಠ ರಾಷ್ಟ್ರ ಭಾರತದ ಮೇಲೆ ಯುದ್ಧಕ್ಕೆ ಬಂದಿದೆ. ಆದರೆ ಪಾಕ್ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ಅದೇನು ಅಂದ್ರೆ ಬಡವ ನೀನು ಮಡಗಿದ ಹಾಗಿರು ಅಂತ. ಇಲ್ಲ ಅಂದ್ರೆ ಪಾಕಿಸ್ತಾನದ ಸ್ಥಿತಿ ಮತ್ತಷ್ಟು ಘೋರವಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.